ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ವೈಕುಂಠ ಏಕಾದಶಿಯ ವೈಭವ ಮನೆ ಮಾಡಿದೆ. ಮಹಾಲಕ್ಷ್ಮಿ ಲೇಔಟ್ನ ಚಿಕ್ಕ ತಿರುಪತಿ ದೇಗುಲದಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನಲ್ಲೂ ವೈಕುಂಠ ಏಕಾದಶಿಯ ವೈಭವ. ಮಹಾಲಕ್ಷ್ಮಿ ಲೇಔಟ್ನ ಚಿಕ್ಕ ತಿರುಪತಿ ದೇಗುಲ ದೇವಾಲಯದಲ್ಲಿ ಕಳೆಗಟ್ಟಿದ ವೈಕುಂಠನ ಆರಾಧನೆ. ಇಂದು ಮುಂಜಾನೆಯಿಂದ ದೇಗುಲದತ್ತ ಭಕ್ತರ ಆಗಮನ, ಸರತಿ ಸಾಲಲ್ಲಿ ಬಂದು ಯದುನಂದನನ ದರ್ಶನ, ವೈಕುಂಠ ದ್ವಾರ ಪ್ರವೇಶಿಸಿ ಭಕ್ತಗಣ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ. ನೆಮ್ಮದಿ, ಸಮೃದ್ಧಿ, ಇಷ್ಟಾರ್ಥ ಸಿದ್ಧಿಗಾಗಿ ಬೇಡಿಕೆ ಇಡ್ತಿದ್ದಾರೆ. ಬೆಂಗಳೂರು ನೋಡಿ, ಬೆಂಗಳೂರಿನಲ್ಲೂ ಕೂಡ ವೈಕುಂಠ ಏಕಾದಶಿಯ ವೈಭವ ಮನೆ ಮಾಡಿದೆ. ವೈಕುಂಠ ಏಕಾದಶಿಯ ಸಂಭ್ರಮ, ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಗೋವಿಂದನ ನಾಮ ಸ್ಮರಣೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಮಹಾಲಕ್ಷ್ಮಿ ಲೇಔಟ್ನ ಚಿಕ್ಕ ತಿರುಪತಿ ದೇಗುಲದಲ್ಲೂ ಕೂಡ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿರುವಂಥದ್ದು. ಹಾಗೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಮುಂಜಾನೆಯಿಂದಲೇ ದೇಗುಲದತ್ತ ಭಕ್ತರು ಆಗಮಿಸ್ತಾ ಇದ್ದಾರೆ. ವೈಕುಂಠನ ದರ್ಶನವನ್ನು ಪಡಿತಾ ಇದ್ದಾರೆ, ಪಾವನರಾಗ್ತಾ ಇದ್ದಾರೆ. ನೆಮ್ಮದಿ, ಸಮೃದ್ಧಿ, ಇಷ್ಟಾರ್ಥ ಸಿದ್ಧಿಗಾಗಿ ಗೋವಿಂದನಲ್ಲಿ ಬೇಡಿಕೆ ಇಡ್ತಿದ್ದಾರೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ಮಹಾಲಕ್ಷ್ಮಿ ಲೇಔಟ್ ಚಿಕ್ಕ ತಿರುಪತಿ ದೇವಸ್ಥಾನದಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಬೆಂಗಳೂರಿನ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಒಂದು ಚಿಕ್ಕ ತಿರುಪತಿ, ಹಾಗೆ ಇಸ್ಕಾನ್. ಚಿಕ್ಕ ತಿರುಪತಿಯಿಂದ ಏನೆಲ್ಲ ಅಪ್ಡೇಟ್ಸ್ ಇದೆ, ಹಾಗೆ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರಾ, ಹೇಗೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಭಿಷೇಕ್? ಕಾವ್ಯ, ಖಂಡಿತ ನಾಡಿನಾದ್ಯಂತ ಇಂದು ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿರುವಂತದ್ದು. ಸದ್ಯಕ್ಕೆ ನಾನು ಮಹಾಲಕ್ಷ್ಮಿ ಲೇಔಟ್ನ ಮರಿತಿರುಪತಿ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ದೇವಸ್ಥಾನದ ಬಳಿ ಇಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರ್ಬೋದು, ಏನೋ ಮುಂಜಾನೆಯಿಂದಾನೇ ಪ್ರಮುಖವಾಗಿ ಭಕ್ತರು ಏನೋ ವೈಕುಂಠ ಏಕಾದಶಿಯ ಈ ಒಂದು ದಿನ ನೆಚ್ಚಿನ ಒಂದು ದೇವರನ್ನ ದರ್ಶನ ಪಡೆಯುವಂತ ನಿಟ್ಟಿನಲ್ಲಿ ಹೇಗೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಅಂತ ದೇವಸ್ಥಾನದ ಮುಂಭಾಗದ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇದೀಗ ಏನು ಮುಂಜಾನೆಯಿಂದಾನೆ, ಅದರಲ್ಲೂ ಕೂಡ ಬ್ರಾಹ್ಮಣಿ ಮುಹೂರ್ತದಲ್ಲಿ ಈ ಒಂದು ದೇವಸ್ಥಾನದ ಒಳಗೆ ಏನು ಭಕ್ತರು ಆಗಮಿಸಿರುವಂತದ್ದು. ಸಹಜವಾಗಿ ಈ ಒಂದು ವೈಕುಂಠ ಏಕಾದಶಿ ಅಂದ್ರೆ ಸಹಜವಾಗಿ ಹಿಂದೂಗಳ ಒಂದು ಪವಿತ್ರ ಹಬ್ಬ ಆಗಿರುತ್ತೆ. ಹಾಗಾಗಿ ಎಷ್ಟೇ ಒಂದು ಕೆಲಸ ಕಾರ್ಯ ಇದ್ರೂ ಕೂಡ ಈ ಒಂದು ದಿನ ದೇವರ ದರ್ಶನ ಮಾಡಿ ಒಂದು ಮೋಕ್ಷವನ್ನು ಪಡೆಯುವಂತ ನಿಟ್ಟಿನಲ್ಲಿ ಭಕ್ತರು ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಯಾವ ರೀತಿ ಜಡ್ಕೊಂಡು ದೇವರನ್ನ ದರ್ಶನ ಮಾಡುವಂತ ನಿಟ್ಟಿನಲ್ಲಿ ದೇವಸ್ಥಾನದ ಒಳಗೆ ಹೋಗ್ತಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಇದ್ರ ಜೊತೆಗೆ ಏನು ದೇವಸ್ಥಾನಕ್ಕೆ ಒಂದಷ್ಟು ವಿಶೇಷವಾದಂತ ಒಂದು ಅಲಂಕಾರ ಕೂಡ ಮಾಡಿದ್ದಾರೆ. ಸದ್ಯಕ್ಕೆ ಎಲ್ಲಾ ರೀತಿಯ ಒಂದು ಪಾಣಿಗಳನ್ನಾಗಿರ್ಬೋದು, ಸಕಲ ರೀತಿಯ ವ್ಯವಸ್ಥೆ ಕೂಡ ದೇವಸ್ಥಾನದಲ್ಲಿ ಮಾಡಲಾಗ್ತಿದೆ.
ಇಲ್ಲಿ ಪ್ರಮುಖವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಕೂಡ ಒಂದಷ್ಟು ಕಟ್ಟೆಚ್ಚರಗಳನ್ನ ವಹಿಸಿದ್ದಾರೆ. ಒಂದು ಕಡೆ ಭಕ್ತರು ಕೂಡ ನಿರಂತರವಾಗಿ ಈ ಒಂದು ದೇವಸ್ಥಾನಕ್ಕೆ ಆಗಮಿಸುತ್ತಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಅದರಲ್ಲೂ ಕೂಡ ವಯಸ್ಸಾದವರ ಜೊತೆಗೆ ದೇವರಲ್ಲಿ ಹೆಚ್ಚಿನ ನಂಬಿಕೆ ಇಟ್ಟಿರುವಂತದ್ದು ಈ ಒಂದು ದೇವಸ್ಥಾನಕ್ಕೆ ಆಗಮಿಸುತ್ತಿರುವಂತದ್ದು ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದಾರೆ. ಅದ್ರೂ ಕೂಡ ಈ ಒಂದು ದಿನ ಏನು ಪ್ರಮುಖವಾಗಿ ಮಹಾವಿಷ್ಣುವನ್ನ ಆರಾಧಿಸಿದ್ರೆ ಎಲ್ಲವೂ ಕೂಡ ಏನು ತಾವು ಅಂದುಕೊಂಡಿರ್ತಕ್ಕಂಥ ಬೇಡಿಕೆಗಳು ಈ ಒಂದು ದಿನ ಆದ್ರೆ ಎಲ್ಲವೂ ಕೂಡ ಸೃಷ್ಟಿಯ ಒಂದು ಪವಿತ್ರವಾದಂತಹ ಒಂದು ಈ ದಿನ. ಹಾಗಾಗಿ ಮಹಾವಿಷ್ಣು ಏನು ಪ್ರಮುಖವಾಗಿ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಈ ಒಂದು ದಿನ ಮಾರ್ಗಶೀರದಲ್ಲಿ ಅದು ಕೂಡ ಮಹತ್ವವಾದಂತ ಒಂದು ದಿನಾಚರಣೆ ವಿವರಣೆ ಮಾಡ್ತಾನೆ. ಅದ್ರಲ್ಲಿ ಕೂಡ ಈ ಒಂದು ದಿನ ರಾಕ್ಷಸನ ಎಂಬ ಒಂದು ಸಂಹಾರ ಮಾಡ್ತಾನೆ. ಅವನು ಸಂಹಾರ ಆದಂತ ಪ್ರತೀಕವಾಗಿ ಈ ಒಂದು ದಿನ ವೈಕುಂಠ ಒಂದು ಪ್ರತೀಕ ಇದೆ. ಹಾಗಾಗಿ ಮುಂಜಾನೆಯಿಂದಲೇ ಸುಮಾರು 5:30 ಪ್ರಮುಖವಾಗಿ ಈ ಒಂದು ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ, ದರ್ಶನವನ್ನ ಪಡಿತಿದ್ದಾರೆ, ಉಪವಾಸವನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ಮಂತ್ರ ಪಠಣಗಳನ್ನ, ದಾನ ಧರ್ಮಗಳನ್ನ, ಅನ್ನದಾನ ಧರ್ಮಗಳನ್ನ ಇಲ್ಲಿ ಮಾಡ್ತಿದ್ದಾರೆ. ಸಹಜವಾಗಿ ಇಲ್ಲಿ ಕೂಡ ದೇವಸ್ಥಾನದಲ್ಲಿ ಕೂಡ ಸುಮಾರು 12ರಿಂದ 12:30 ಅನ್ನದಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಹಸ್ರಾರು ಭಕ್ತರು ಕೂಡ ಈ ಒಂದು ದೇವಸ್ಥಾನಕ್ಕೆ ಬಂದು ನೆಚ್ಚಿನ ಒಂದು ದೇವರ ಒಂದು ದರ್ಶನ ಪಡೆಯುತ್ತಿದ್ದಾರೆ. ಈಗಾಗಲೇ ಸರತಿ ಸಾಲಿನಲ್ಲಿ ಕೂಡ ನಾವು ನೋಡ್ತಾ ಇರಬಹುದು ದೃಶ್ಯದಲ್ಲಿ ಯಾವ ರೀತಿ ಇವತ್ತು ಮಂಗಳವಾರ ಆದ್ರೂ ಕೂಡ ಕೆಲವೊಂದು ಕಡೆ ಕೆಲಸ ಕಾರ್ಯ ಕಚೇರಿಗಳು, ಶಾಲಾ ಕಾಲೇಜು ಕೂಡ ಇರುತ್ತೆ. ಆದ್ರೂ ಲೆಕ್ಕಿಸದೆ ಕೂಡ ಭಕ್ತರು ಈ ಒಂದು ಸರತಿ ಸಾಲಿನಲ್ಲಿ ದೇವಸ್ಥಾನಕ್ಕೆ ಆಗಮಿಸುತ್ತಿರುವಂತದ್ದು ಮಹಾವಿಷ್ಣುವರನ್ನ ದರ್ಶನ ಮಾಡಿ ತಾವು ಅಂದ್ಕೊಂಡಿರ್ತಕ್ಕಂಥ ಕಷ್ಟಗಳೆಲ್ಲ ದೂರ ಆಗಲಿ ಅನ್ನುವಂತ ಸಂಕಲ್ಪದೊಂದಿಗೆ ಈ ಒಂದು ಭಕ್ತರು ದೇವಸ್ಥಾನಕ್ಕೆ ಆಗಮಿಸುತ್ತಿರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಾ, ಗೋವಿಂದನ ಸ್ಮರಣೆ, ಗೋವಿಂದನ ದರ್ಶನವನ್ನ ಪಡೆಯೋಕೆ ಇಡೀ ರಾಜ್ಯಾದ್ಯಂತ ಭಕ್ತರು ದೇಗುಲಗಳಿಗೆ ಆಗಮಿಸ್ತಾ ಇರುವಂಥದ್ದು. ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಅದು ಇಸ್ಕಾನ್ ದೇಗುಲ. ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ವೈಕುಂಠ ಏಕಾದಶಿಯ ಸಂಭ್ರಮ ಸಡಗರ ಮನೆ ಮಾಡಿದೆ. ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಇಸ್ಕಾನ್ ದೇವಸ್ಥಾನದಲ್ಲೂ ಕಳೆಗಟ್ಟಿದ ಸಡಗರ ಸಂಭ್ರಮ. ವೈಕುಂಠ ಏಕಾದಶಿಯ ಪ್ರಯುಕ್ತ ಭಕ್ತಿ ಭಾವದ ಕಳೆ. ರಾಧಾವಲ್ಲಭನ ಕಾಣಲು ಆಗಮಿಸಿದ ಭಕ್ತಗಣ. ನಂದಕಿಶೋರಿನ ದರ್ಶನಕ್ಕೆ ಬಂದ ಭಕ್ತ ಸಾಗರ. ಭಕ್ತಿ ಭಾವದಲ್ಲಿ ದ್ವಾರಕಾಧೀಶನ ಬಳಿ ಪ್ರಾರ್ಥನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಭಕ್ತಾದಿಗಳು. ವೈಕುಂಠ ಅಂಗವಾಗಿ ಇಸ್ಕಾನ್ ಟೆಂಪಲ್ ಫುಲ್ ರಶ್ ಆಗಿದೆ. ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಖಂಡಿತವಾಗ್ಲೂ ಕೂಡ ಇಸ್ಕಾನ್ ಅಂತಾನೆ ಹೇಳ್ಬೋದು. ನೋಡಿ, ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯವನ್ನು ನಡೆಸಲಾಗ್ತಾ ಇರುವಂಥದ್ದು. ನೋಡಿ, ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತೆ, ಆದರೆ ವೈಕುಂಠ ಏಕಾದಶಿಗೆ ವಿಶೇಷವಾದಂತಹ ಮಹತ್ವ ಇರುವಂಥದ್ದು. ವೈದಿಕ ಜ್ಯೋತಿಷದ ಪ್ರಕಾರ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ ಈ ದಿನದಂದು ವಿಷ್ಣುವಿನ ನಿವಾಸದ ದ್ವಾರಗಳು ತೆರೆದಿರುತ್ತೆ. ಹೀಗಾಗಿ ವೈಕುಂಠ ಏಕಾದಶಿ ದಿನದಂದು ಉಪವಾಸ ಮಾಡುವಂತಹ ಭಕ್ತರು ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ತಾರೆ. ಇದರಿಂದ ಭಕ್ತರ ಪ್ರಾರ್ಥನೆ, ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಎನ್ನುವಂತಹ ನಂಬಿಕೆ ಇರುವಂಥದ್ದು. ಎಸ್, ಈಗಾಗಲೇ ಬೆಂಗಳೂರಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಇಸ್ಕಾನ್ ದೇವಸ್ಥಾನದಲ್ಲೂ ಕೂಡ ಈ ಒಂದು ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. Hare Krishna, Krishna Krishna, Hare Hare, Hare Rama,